ಕೇಳುಗ ಮಿತ್ರರಿಗೆ ಪ್ರೀತಿಯ ನಮಸ್ಕಾರಗಳು. ಮಿತ್ರರೇ, ಈ ಪುಟ್ಟ ಕಥೆಯಲ್ಲಿ ನಾನು ಹೇಳ ಹೊರಟಿರುವುದು ಗುರು ಒಬ್ಬ ವ್ಯಕ್ತಿಯಲ್ಲ, ಶಕ್ತಿ. ಗುರುವಿನ ಪ್ರಭಾವ, ಪಾಲಕರ ಕರ್ತವ್ಯ ಮತ್ತು ವರ್ತನೆ, ಸುತ್ತಮುತ್ತಲಿನ ವಾತಾವರಣದ ಪ್ರಭಾವ ಈ ಕುರಿತಾಗಿ. ಮಿತ್ರರೇ, ಒಬ್ಬ ಪೂಜಾರಿ, ಆತನಿಗೆ ಮಗ ಜನಿಸುತ್ತಾನೆ. ಆತನ ಭವಿಷ್ಯವನ್ನು ಕೇಳಿದಾಗಿ ಆ ಮಗು ಮುಂದೆ ದೊಡ್ಡದಾಗಿ ಅತ್ಯಂತ ಕ್ರೂರ ವ್ಯಕ್ತಿಯಾಗಿ ಜನರನ್ನು ಕೊಲ್ಲುತ್ತಾನೆ ಎಂದು ತಿಳಿದು ಬರುತ್ತದೆ. ಅಹಿಂಸಕ ಎಂಬ ಹೆಸರಿಟ್ಟ ಆ ಮಗುವಿನ ಮುಂದಿನ ಭವಿಷ್ಯ ಹೇಳಬೇಕೆಂದರೆ ಅತ್ಯಂತ ವಿರುದ್ಧವಾಗಿದ್ದಾಗಿರುತ್ತದೆ. ಇದನ್ನು ತಿಳಿದ ಆ ಪೂಜಾರಿ ಮರುಕ್ಷಣವೇ ರಾಜನ ಬಳಿಗೆ ಹೋಗಿ ಇದ್ದಂತಹ ವಿಷಯವನ್ನು ತಿಳಿಸಿ, ನನ್ನ ಮಗನನ್ನು ಕೊಲ್ಲುವುದೇ ಉತ್ತಮ, ಇಲ್ಲದಿದ್ದರೆ ಆತ ಮುಂದೆ ಬೆಳೆದು ಅತ್ಯಂತ ಕ್ರೂರ ವ್ಯಕ್ತಿಯಾಗಿ ಜನರನ್ನು ಕೊಲ್ಲಲಿದ್ದಾನೆ ಎಂಬುದನ್ನು ತಿಳಿಸುತ್ತಾನೆ. ಉತ್ತಮನಾದ ರಾಜ ಒಬ್ಬ ಉತ್ತಮ ಶಿಕ್ಷಕನ ಬಳಿಯಲ್ಲಿ ಶಿಕ್ಷಣವನ್ನು ಕೊಡಿಸಿದರೆ ಆತ ಹಾಗಾಗಲಾರ, ಆತನಿಗೆ ಉತ್ತಮ ಶಿಕ್ಷಣ ನೀಡು ಎಂಬುದನ್ನು ತಿಳಿಸುತ್ತಾನೆ. ರಾಜನ ಸಲಹೆಯಂತೆ ಆ ಪೂಜಾರಿ ತನ್ನ ಮಗನನ್ನು ಕರೆದುಕೊಂಡು ಒಬ್ಬ ಶಿಕ್ಷಕನ ಬಳಿಗೆ ಬಿಡುತ್ತಾನೆ. ಆ ಶಿಕ್ಷಕನ ಜೊತೆಯೇ ಬೆಳೆದಂತಹ ಅಹಿಂಸಕ ಅತ್ಯಂತ ಉತ್ತಮ ವಿಚಾರಗಳನ್ನು ಹೊಂದಿ ಜಾಣ ವ್ಯಕ್ತಿಯಾಗಿ ಬೆಳೆಯುತ್ತಾನೆ. ಇದರ ಜೊತೆಗೆ ಆತ ಒಬ್ಬ ಕುಟುಂಬದ ವ್ಯಕ್ತಿಯಂತೆಯೇ ಆಗಿಬಿಡುತ್ತಾನೆ. ಇದನ್ನು ಕಂಡ ಮಿತ್ರರು ಅಸೂಯೆಗೊಂಡು ಗುರುವಿಲ್ಲದ ಸಮಯವನ್ನು ನೋಡಿ ಇಲ್ಲಸಲ್ಲದ ವಿಚಾರಗಳನ್ನು ಅಹಿಂಸಕನ ವಿರುದ್ಧ ಮಾತನಾಡಿ ಆತನನ್ನು ಗುರು ಬಂದ ತಕ್ಷಣವೇ ಆತನ ವಿರುದ್ಧವೇ ಇಲ್ಲಸಲ್ಲದ ವಿಚಾರಗಳನ್ನು ತಿಳಿಸಿ ಆತನನ್ನು ಹೊರದೂಡುವಂತೆ ಮಾಡುತ್ತಾರೆ. ಮನನೊಂದ ಆ ಅಹಿಂಸಕ ತಂದೆ ತಾಯಿಯ ಬಳಿಗೆ ಹೋದಾಗ ತಂದೆ ತಾಯಿಯರೂ ಹೊರಗೆ ತಬ್ಬುತ್ತಾರೆ. ಏನೂ ತಿಳಿಯದ ಅಮಾಯಕನಾದ ಆ ಅಹಿಂಸಕ ಕಾಡಿನಲ್ಲಿ ಅಲೆದಾಡುತ್ತಿರುವಾಗ ಕಳ್ಳರ ಬಳಿ ಸಿಕ್ಕು ಅವರಿಂದ ಅವಮಾನಗೊಂಡು ಅವರಿಂದ ಹಿಂಸೆಗೊಂಡು ಅವರೊಡನೆಯೇ ಇದ್ದು ಕೊನೆಗೆ ಅವರಂತೆಯೇ ಆಗಿ ಹೋಗಿ ಬರುತ್ತಿರುವ ಜನರನ್ನು ಕಳ್ಳತನ ಮಾಡುವುದು, ಅವರನ್ನು ಹಿಂಸಿಸುವುದು, ಕೊನೆಗೆ ಅವರ ಬೆಟ್ಟುಗಳನ್ನೇ ಅಥವಾ ಬೆರಳುಗಳನ್ನೇ ಮಾಲೆಯನ್ನಾಗಿ ಹಾಕಿಕೊಳ್ಳುತ್ತಾನೆ. ಅಲ್ಲವೇ? ಗೊತ್ತಾಯಿತು? ಇದು ಅಂಗುಲಿಮಾಲ ಮೊದಲಿನ ಕತೆ. ಇದೇ ರೀತಿ ಬಂದಂತಹ ಬುದ್ಧನನ್ನು ಕಂಡ ಅಂಗುಲಿಮಾಲ ಆತನ ಬೆರಳನ್ನು ತೆಗೆದುಕೊಳ್ಳಲು ಹೋದಾಗ ಬುದ್ಧನ ಪ್ರೀತಿಯ ಮಾತಿಗೆ ಕರುಗಿ ಬದಲಾಗಿ ಶಿಷ್ಯನಾಗಿ ಆತನಂತೆಯೇ ಆ ಬುದ್ಧನ ಸೇವೆಯನ್ನು ಮಾಡುತ್ತಾ ಆತನ ಮಾರ್ಗದರ್ಶನದಲ್ಲಿ ಉತ್ತಮ ವ್ಯಕ್ತಿಯಾಗಿ ಬೆಳೆಯುತ್ತಾನೆ. ಇದೇ ಈ ಪುಟ್ಟ ಕತೆ ಹೇಳ ಹೊರಟಿರುವುದು ಗುರುವಿನ ಮಹಿಮೆ. ಗುರು ಯಾವ ರೀತಿಯಲ್ಲಿ ಇರುತ್ತಾನೋ ಶಿಷ್ಯನು ಅದೇ ರೀತಿಯೇ